Hello everyone, my name is Pooja, Assistant Professor of Commerce, YER Government First Grade College, Pavgada. So in last video, we were discussed how to create a company and securing accounts and password. So that we learned in last video, and in this video, we are going to learn how to create ledger accounts in Tally. So last ವಿಡಿಯೋದಲ್ಲಿ ಟ್ಯಾಲಿನಲ್ಲಿ ಕಂಪನಿ ಕ್ರಿಯೇಷನ್ ಅನ್ನ ಯಾವ ತರ ಮಾಡಬೇಕು ಬಿಕಾಸ್ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಆರ್ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ವೆನ್ ಯು ಗೋಯಿಂಗ್ ಟು ವರ್ಕ್ ಇನ್ ಟ್ಯಾಲಿ. ಟ್ಯಾಲಿನಲ್ಲಿ ನೀವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಫಸ್ಟ್ ಥಿಂಗ್ ಮಾಡ್ಬೇಕಿರೋದೇ ನೀವು ಕಂಪನಿನ ಕ್ರಿಯೇಷನ್ ಮಾಡ್ಕೊಳ್ಬೇಕು, ಅಂದ್ರೆ ನಿಮ್ಮ ಕಂಪನಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಯು ವಿಲ್ ಗೋ ವಿತ್ ಲೆಡ್ಜರ್ ಅಕೌಂಟ್ಸ್ ಆರ್ ವೋಚರ್ಸ್ ಆರ್ ಜರ್ನಲ್ಸ್, statements of accounts or whatever. So first you have to create a company, then you will work with the Tally. ಸೊ ಈ ವಿಡಿಯೋದಲ್ಲಿ ನಾವೇನ್ ಕಲ್ತ್ಕೊಳ್ತಿದೀವಿ ಅಂತ ಅಂದ್ರೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡೋದು ಯಾವ ತರ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಕ್ರಿಯೇಟ್ ಸಿಂಗಲ್ ಲೆಡ್ಜರ್ ಅಕೌಂಟ್ಸ್ ಅಂತ ಬಂದಾಗ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ನಮ್ಗೆ ಎರಡು ಆಪ್ಷನ್ ಇದೆ. ಒಂದು ಕ್ರಿಯೇಷನ್ ಆಫ್ ಅ ಸಿಂಗಲ್ ಲೆಡ್ಜರ್ ಅಂಡ್ ಕ್ರಿಯೇಷನ್ ಆಫ್ ಅ ಮಲ್ಟಿಪಲ್ ಲೆಡ್ಜರ್. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಕ್ರಿಯೇಷನ್ ಆಫ್ ಸಿಂಗಲ್ ಲೆಡ್ಜರ್, ನಾಟ್ ಮಲ್ಟಿಪಲ್ ಲೆಡ್ಜರ್. ಸಿಂಗಲ್ ಲೆಡ್ಜರ್ ಅಂದ್ರೆ ಜಸ್ಟ್ ಒನ್ ಲೆಡ್ಜರ್ ಅಕೌಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತೀರಾ. So in this section, we are going to create a single ledger in Tally. Here, we will create ledger of Axis Bank account under bank account. So Tally automatically creates two ledger accounts. So I have just taken an example of Axis Bank account. So bank account ಅಲ್ಲಿ name Axis Bank account ಅನ್ನು ತಗೊಳ್ತಾ ಇದ್ದೀನಿ. So ನೀವು Tally ನಲ್ಲಿ ಹೋದಾಗ automatically two ledger accounts will be there. So ನೀವು ಅದನ್ನ ನೀವು ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಟೂ ಲೆಡ್ಜರ್ ಅಕೌಂಟ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಕ್ಯಾಶ್ ಅಕೌಂಟ್ ಆಟೋಮೆಟಿಕಲಿ ಟ್ಯಾಲಿನಲ್ಲಿ ಇರುತ್ತೆ. ಸೊ ನೀವು ಎಕ್ಸ್ಟ್ರಾ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀರಾ. ನಾನು ಜಸ್ಟ್ ಈ ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. As per the requirements of the organization, we can create the ledger accounts. In Tally, we cannot create another profit and loss account. We can create any number of cash accounts with different names. ಸೊ ಟ್ಯಾಲಿನಲ್ಲಿ ಕಂಪನಿ ರಿಕ್ವೈರ್ಮೆಂಟ್ಸ್ ಅನುಗುಣವಾಗಿ ನೀವು ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಅಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಸೊ ಯು ಕೆನಾಟ್ ಕ್ರಿಯೇಟ್ ಅನದರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಕಾಸ್ ಟ್ಯಾಲಿ ಆಟೋಮೆಟಿಕಲಿ ಕ್ರಿಯೇಟ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಯು ಕ್ಯಾನ್ ಕ್ರಿಯೇಟ್ ಮೋರ್ ನಂಬರ್ ಆಫ್ ಕ್ಯಾಶ್ ಅಕೌಂಟ್ಸ್ ವಿತ್ ಡಿಫ್ರೆಂಟ್ ನೇಮ್ಸ್. ಬೇರೆ ಬೇರೆ ನೇಮ್ಸ್ ಅನ್ನ ಕೊಟ್ಕೊಂಡು ನೀವು ಕ್ಯಾಶ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಬಟ್ ನಾಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. So now we have to see how to create ledger account in Tally. So ledger account ಅನ್ನು ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ. Step 1 is use the following part to create ledger accounts in Tally. So first you have to go to gateway of Tally, and then there is a accounts info. So in accounts info you have to choose ledgers. So in ledgers already I have told in this video we are going to learn how to create single ledger. Then choose create. So ಅದ್ರಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ: create, display, alter. So in that we have to choose create. And step 2 is click on accounts info under gateway of Tally screen. ನಿಮಗೆ gateway of Tally ಈ ತರ ಇರುತ್ತೆ. ಸೊ ಮಾಸ್ಟರ್ಸ್ ಕೆಳಗಡೆ ನಿಮಗೆ ಯು ಹ್ಯಾವ್ ಅಕೌಂಟ್ಸ್ ಇನ್ಫೋ ಅಂತ, ಇನ್ವೆಂಟರಿ ಇನ್ಫೋ, ಅಕೌಂಟ್ಸ್ ಇನ್ಫೋ ಅಂತ ಇದೆ. ಸೊ ಟೇಕ್ ಅಕೌಂಟ್ಸ್ ಇನ್ಫೋ. ಸೊ ಅಕೌಂಟ್ಸ್ ಇನ್ಫೋದಲ್ಲಿ ನಿಮಗೆ ಮತ್ತೆ ಆಪ್ಷನ್ಸ್ ಇಷ್ಟು ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಲೆಡ್ಜರ್ಸ್. ಸೊ ಚೂಸ್ ಲೆಡ್ಜರ್ ಆಪ್ಷನ್ ಅಂಡರ್ ಅಕೌಂಟ್ಸ್ ಇನ್ಫೋ. ಅದಾದ್ಮೇಲೆ ಯೂಸಿಂಗ್ ಸಿಂಗಲ್ ಲೆಡ್ಜರ್ ಚೂಸ್ ದಿ ಆಪ್ಷನ್ ಕ್ರಿಯೇಟ್. ಸೊ ನಾವು ಲಾಸ್ಟ್ ಇದರಲ್ಲಿ ಲೆಡ್ಜರ್ಸ್ ಅನ್ನ ತಗೊಂಡ್ವಿ. ಅದಾದ್ಮೇಲೆ ಮತ್ತೆ ಸಿಂಗಲ್ ಲೆಡ್ಜರ್ಸ್ ಅಂದ್ರೆ ಮಲ್ಟಿಪಲ್ ಲೆಡ್ಜರ್ಸ್ ಆಲ್ರೆಡಿ ಟೋಲ್ಡ್. ಸೊ ಸಿಂಗಲ್ ಲೆಡ್ಜರ್ ಅಲ್ಲಿ ಮೂರು ಆಪ್ಷನ್ ಇದೆ: ಒಂದು ಕ್ರಿಯೇಟ್, ಡಿಸ್ಪ್ಲೇ, ಆಲ್ಟರ್. ಸೊ ಫಸ್ಟ್ ಯು ಹ್ಯಾವ್ ಟು ಚೂಸ್ ಕ್ರಿಯೇಟ್. ಅಪ್ಡೇಟ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆನ್ ಲೆಡ್ಜರ್ ಕ್ರಿಯೇಷನ್ ಸ್ಕ್ರೀನ್. ನಿಮ್ಮ ಟ್ರಾನ್ಸಾಕ್ಷನ್ಸ್ ಅನ್ನ ಎಂಟರ್ ಮಾಡಿ, ಲೈಕ್ ಸ್ಪೆಸಿಫೈ ದಿ ಯೂನಿಕ್ ನೇಮ್ ಆಫ್ ದಿ ಲೆಡ್ಜರ್ ಅಕೌಂಟ್. Then under list of the groups, choose the group name that pertains to the ledger account. So ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಂಡು ಹೋಗಿ. Like here you can see. So ಏನೇನ್ ಡೀಟೇಲ್ಸ್ ಅನ್ನೋದು ಲೈಕ್ ಆಲ್ರೆಡಿ ನೇಮ್ ಹತ್ರ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಅಂತ ನಾವು ನೇಮ್ ಕೊಡ್ಬೇಕು. ಅದಾದ್ಮೇಲೆ ಯಾವ ಬ್ರಾಂಚ್ ಯಾವ ಊರಲ್ಲಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿ, ಯಾವ ಪ್ಲೇಸ್ ಅಲ್ಲಿ ಲೊಕೇಶನ್ ಅನ್ನ ಕೊಡ್ಬೋದು.
and then again name, mailing details ಎಲ್ಲ Axis Bank account ಆ name ಅಲ್ಲಿ ಇರುತ್ತೆ. Then country, then state, then contact person, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಪರ್ಟಿಕ್ಯುಲರ್ ಪರ್ಸನ್ ನೀವೇನಾದ್ರು ಕೊಡ್ಬೋದು. ದೆನ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಅಮೌಂಟ್ ಅನ್ನ ಎಂಟ್ರಿ ಮಾಡಿ. ದೆನ್ ನೀವು ನೀವು ಆ ಪ್ರತಿಯೊಂದು ಆಪ್ಷನ್ ಅನ್ನ ಚೇಂಜ್ ಮಾಡ್ಬೇಕಂತಂದ್ರೆ ಜಸ್ಟ್ ಟ್ಯಾಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ ನಿಮ್ಮ ಕೀಬೋರ್ಡ್ ಅಲ್ಲಿ. ಸೊ ನೆಕ್ಸ್ಟ್ ಪಾರ್ಟಿಗೆ ಅದು ಮೂವ್ ಆಗ್ತಾ ಹೋಗುತ್ತೆ. ಅಂಡ್ ಲಾಸ್ಟ್ ನೀವು ಅಕ್ಸೆಪ್ಟ್ ಕೊಟ್ರೆ ಯುವರ್ ಲೆಡ್ಜರ್ ಅಕೌಂಟ್ ವಿಲ್ ಬಿ ಕ್ರಿಯೇಟೆಡ್. ಸೊ ನಾವು ಔ ಟು ಡಿಸ್ಪ್ಲೇ ಸಿಂಗಲ್ ಲೆಡ್ಜರ್ ಇನ್ ಟ್ಯಾಲಿ. ಇವಾಗ ಕ್ರಿಯೇಷನ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ನನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಲೆಡ್ಜರ್ ಅನ್ನ ನೋಡ್ಬೇಕಂತಂದ್ರೆ ಯಾವ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕಂದ್ರೆ, ಸೊ ಯು ಹ್ಯಾವ್ ಟು ಚೂಸ್ ಡಿಸ್ಪ್ಲೇ ಆಪ್ಷನ್. ಡಿಸ್ಪ್ಲೇ ಆಪ್ಷನ್ ಅನ್ನ ಚೂಸ್ ಮಾಡಿದ್ರೆ ನಿಮ್ಮ ಲೆಡ್ಜರ್ ಅಕೌಂಟ್ ಡಿಸ್ಪ್ಲೇ ಆಗುತ್ತೆ. ಆಫ್ಟರ್ ಕ್ರಿಯೇಷನ್ ಆಫ್ ಸಿಂಗಲ್ ಲೆಡ್ಜರ್ ಅಕೌಂಟ್ ಇನ್ ಟ್ಯಾಲಿ, you view the details of ledger by choosing the option display. Refer below steps to how to display single ledger. So path, gateway of tally, accounts info, then ledgers, in that single ledger, then you have to choose display like this. First go to accounts info, then ledgers, already we have created, then you have to click on display. So ನಿಮ್ಮ accounts details ಅನ್ನ it will show like this, list of ledgers, ಯಾವ ಅಕೌಂಟ್ಸ್ ಅನ್ನ ನೀವು ಕ್ರಿಯೇಟ್ ಮಾಡಿರ್ತೀರೋ ಲೆಡ್ಜರ್ಸ್ ಅನ್ನ ಆ ಲೆಡ್ಜರ್ಸ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಯಾವ ಅದು ನೀವು ಅದನ್ನ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಡಿಸ್ಪ್ಲೇ ಲೈಕ್ ದಿಸ್. ನಿಮ್ಮ ಲೆಡ್ಜರ್ ಅಕೌಂಟ್ಸ್ ನೀವೇನೇನು ಕ್ರಿಯೇಟ್ ಮಾಡಿದ್ರಿ ಸೊ ಅದ್ರ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ವಿಲ್ ಪ್ರಾಕ್ಟಿಕಲಿ ಯು ಕ್ಯಾನ್ ಆಲ್ಸೋ ಆಲ್ಟರ್ ಬಟನ್ ಚೂಸ್ ಮಾಡಿದ್ರೆ ನೀವು ಅದಕ್ಕೆ ಬೇಕಾದ್ರೆ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಸೊ ಇವಾಗ ಹೇಗೆ ಅದನ್ನ ವರ್ಕ್ ಮಾಡೋದಂತ ನೋಡ್ತಾ ಹೋಗೋಣ. So now I will go to Tally. Okay. So this is the gateway of Tally. ಇವಾಗ ಏನು gateway of Tally ಇವಾಗ ಏನ್ ಮಾಡಿದ್ರಾ. ಸೊ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಕಂಪನಿನ ಯಾವ ತರ ಕ್ರಿಯೇಟ್ ಮಾಡೋದನ್ನ ತೋರಿಸ್ಕೊಟ್ಟೆ. ಸೊ ನಾವು ವಿ ಆರ್ ಗೋಯಿಂಗ್ ಟು create ledger account. So first you have to go to accounts info. In that you have to click on ledgers. So ಇವಾಗ you will get two options, one single ledger, other one is multiple ledger. You have to click on create. ಇವಾಗ ನಾವು ಕ್ರಿಯೇಟ್ ಮಾಡ್ತಾ ಇರೋದು. So your information is like this. ಈ ತರ ಓಪನ್ ಆಗುತ್ತೆ. So now you have to choose the name of the account. ಏನ್ ನೇಮ್ ಅನ್ನ ಕೊಡ್ತಾ ಇದ್ದೀರಾ ಅಂತ. So I will give like Karnataka Bank. So ನೀವು ನೆಕ್ಸ್ಟ್ ಆಪ್ಷನ್ ಹೋಗ್ಬೇಕಂದ್ರೆ ಜಸ್ಟ್ ಕ್ಲಿಕ್ ಟ್ಯಾಬ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಹೋದ್ರೆ ಸೊ ಇಟ್ ವಿಲ್ ಕಮ್. ಕರ್ನಾಟಕ ಬ್ಯಾಂಕ್ ಅಕೌಂಟ್. ಸೊ ಇವಾಗ ನೀವು ಅಂಡರ್ ಅಂದ್ರೆ ಯಾವ ಅಕೌಂಟ್ ಅಲ್ಲಿ ಯಾವ ಇದ್ರಲ್ಲಿ ಬರುತ್ತೆ ಅಂತ ನೀವು ಚೂಸ್ ಮಾಡ್ಕೊಳ್ಬೇಕು. ಸೊ ಬ್ಯಾಂಕ್ ಇಟ್ ವಿಲ್ ಕಮ್ ಅಂಡರ್ ಬ್ಯಾಂಕ್ ಅಕೌಂಟ್. ಸೊ ಐ ವಿಲ್ ಕ್ಲಿಕ್ ಆನ್ ಬ್ಯಾಂಕ್. ದೆನ್ ಎಫೆಕ್ಟಿವ್ ಡೇಟ್ ಫಾರ್ ರಿಕನ್ಸಿಲಿಯೇಷನ್ ಆಫ್ ಇಟ್ ನೀವು ಯಾವ ಡೇಟ್ ಅನ್ನು ಕೊಟ್ಕೊಳ್ಳಿ. ಸೊ ಐ ವಿಲ್ ಟೇಕ್ ಆಸ್ ಯೂಶುವಲ್ ಏನ್ ಡೇಟ್ ಇದೆಯೋ ಅದನ್ನ ತಗೊಳ್ತೀನಿ. ಅಂಡ್ ನೆಕ್ಸ್ಟ್ ಈಸ್ ನೇಮಿಂಗ್ ಅಡ್ರೆಸ್ ಅದನ್ನೇ ತಗೊಳ್ತೀನಿ. ಕಂಟ್ರಿ ಇಂಡಿಯಾ ಸೇಮ್ ಇದೆ. ಸೊ ಪಿನ್ ಕೋಡ್ ಯು ಕ್ಯಾನ್ ಗಿವ್ ಎನಿ ಪಿನ್ ಕೋಡ್ ಆಫ್ ವೇರ್ ಯುವರ್ ಬ್ರಾಂಚ್ ಇಸ್ ಲೊಕೇಟೆಡ್. Then I will give balance like 2 lakh. Now you just tab button na click ಮಾಡ್ಕೊಂಡು ಹೋಗಿ. So at last it will ask accept. So you have to give yes ಕೊಟ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೋ ಕೊಟ್ರೆ your ledger account will be it will not be created. So ನೀವು accept ಅನ್ನ ಕೊಟ್ಟಿದ್ದೀರಾ. ಸೊ ನಿಮ್ಮ ledger account ಇವಾಗ ಕ್ರಿಯೇಟ್ ಆಗಿದೆ. So this is how you are going to ಪ್ರಿಪೇರ್ ಅಥವಾ ಕ್ರಿಯೇಟ್ ಲೆಡ್ಜರ್ ಅಕೌಂಟ್. ಇವಾಗ ನಾನು ನನ್ನ ಲೆಡ್ಜರ್ ಅಕೌಂಟ್ ಅನ್ನ ನೋಡ್ಬೇಕಂತ ಅನ್ಕೊಳ್ಳಿ. ಸೊ ಐ ವಾಂಟ್ ಟು ಸಿ ಮೈ ಲೆಡ್ಜರ್ ಅಕೌಂಟ್. ಮತ್ತೆ ಅಗೇನ್ ನೀವು ಜಸ್ಟ್ ಫಸ್ಟ್ ಇವಾಗ ಏನಿತ್ತು ಅದನ್ನ ಕ್ಲೋಸ್ ಮಾಡಿ. ಸೊ ಇಲ್ಲಿರುತ್ತೆ ನಿಮ್ಗೆ ಕಂಟ್ರೋಲ್ ಏನ್ ಬಂದ್ರೆ ಇಂಟು ಮಾರ್ಕ್ ಅದನ್ನ ಕ್ಲೋಸ್ ಮಾಡಿದ್ರೆ ಆ ಪೇಜ್ ನಿಮಗೆ ಕ್ಲೋಸ್ ಆಗುತ್ತೆ. ನಾವು ಐ ವಾಂಟ್ ಟು ಸಿ ಮೈ ಲೆಡ್ಜರ್ ಅಕೌಂಟ್. ನಾನು ಇವಾಗ ಏನು ಕ್ರಿಯೇಟ್ ಮಾಡಿದೆ ಅದು ನೋಡ್ಬೇಕು. ಸೊ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಟ್ಯಾಲಿನಲ್ಲಿ ಆಟೋಮೆಟಿಕಲಿ 2 ಲೆಡ್ಜರ್ ಅಕೌಂಟ್ಸ್ ಇರುತ್ತೆ. ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದನ್ನ ನೀವು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾನ್ ಕ್ರಿಯೇಟ್ ಮಾಡಿದ್ದು ಕರ್ನಾಟಕ ಬ್ಯಾಂಕ್ ಅಕೌಂಟ್. ಡಬಲ್ ಕ್ಲಿಕ್ ಮಾಡಿದ್ರೆ ಯುವರ್ ಲೆಡ್ಜರ್ ಅಕೌಂಟ್ ವಿಲ್ ಬಿ ಡಿಸ್ಪ್ಲೇಡ್ ಲೈಕ್ ದಿಸ್.
ಲೆಡ್ಜರ್ ಡಿಸ್ಪ್ಲೇ ಅಂತ ಇದೆ. ಸೊ ಏನ್ ನೀವು ಡೇಟಾ ಫಿಲ್ ಮಾಡಿದ್ರಿ ಸೊ ನಿಮ್ಗೆ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಗೇನ್ ಯು ವಾಂಟ್ ಟು ಕ್ಲೋಸ್, ಮತ್ತೆ ನೀವು ಇದನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಇದನ್ನು ಕ್ಲೋಸ್ ಮಾಡ್ಬೇಕಂದ್ರೆ ಅಗೇನ್ ಇಂಟು ಮಾರ್ಕ್. ಸೊ ಇನ್ ಕೇಸ್ ನೀವೇನಾದ್ರೂ ಇದನ್ನ ಆಲ್ಟರ್ ಮಾಡಬೇಕು, ಏನಾರ ಚೇಂಜಸ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕಂತಂದ್ರೆ ಕ್ಲಿಕ್ ಆನ್ ಆಲ್ಟರ್, ಗೋ ಟು ದ ಸೇಮ್ ಲೆಡ್ಜರ್ ಅಕೌಂಟ್, ಮತ್ತೆ ನೀವೇನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಡು ದಿ ಚೇಂಜಸ್. ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಸೊ ಲೀವ್ ಲೈಕ್ ದಟ್ ಓನ್ಲಿ. So this is how you're going to create single ledger in Tally. So first you have to go to gateway of Tally. So again I'm telling. So gateway of, this is gateway of Tally. So ಇವಾಗ ಏನ್ ಮಾಡಬೇಕು, ನಿಮ್ಗೆ ನಾವು ನಾನು ನಿಮಗೆ ಕಂಪ್ನಿನ ಕ್ರಿಯೇಷನ್ ತೋರಿಸ್ಕೊಟ್ಟೆ. So already yesterday I have created a company called YR Industries Private Limited. So now if you want to create a ledger account, gateway of Tally, in that accounts info, then ledgers, then create ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರೆ ನೀವು your ledger account will be created. If you want to see that, then click on display. If you want to edit that, then alter, click on alter. So this is how we are going to prepare or create ledger account, single ledger account in Tally. I hope you understood creation of a single ledger account in Tally. So if you want, you can go with the references for more details. Thank you.